ಅಂದರೆ ಹೊಟ್ಟೆ ಹಸ್ದಾಗ ಉಣ್ಣೋದೇ ಹಸುವು ಅಕ್ಕ. ಹಸಿವು ಅನ್ನೋದು ಬದುಕು ಕಟ್ಕೊಡುತ್ತೆ. ಜೀವನದಲ್ಲಿ ಉಣ್ಣೋದು ತಿನ್ನೋದು ಹಸಿವಲ್ಲ. ಹನುಮಂತನ ಹಾಡು ಕರಿಬಸಪ್ಪನವರ ಮಾತಿಗೆ ಜಡ್ಜಸ್ಗಳು ಫುಲ್ ಫಿದಾ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಹನುಮಂತವರು ಸಖತ್ತಾಗಿ ಹಾಡು ಹೇಳ್ತಾರೆ ಅಂತ ಗೊತ್ತು. ಮತ್ತೆ ಎಂಟರ್ಟೈನ್ಮೆಂಟ್ ಕೂಡ ಅಷ್ಟೇ ಅದ್ಭುತವಾಗಿ ಕೊಡ್ತಾರೆ. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಜಡ್ಜಸ್ಗಳಂತೂ ಸಖತ್ ಕಾತರದಿಂದ ಕಾಯ್ತಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಕ್ವಾಟ್ಲೆಗಳು, ಒಂದ್ ಕಡೆ ಇಲ್ಲಿ ಕುಕ್ಕುಗಳು. ಇಲ್ಲಿ ಆಲ್ಮೋಸ್ಟ್ ಯಾರು ಕುಕ್ಕುಗಳು ಯಾರು ಕ್ವಾಟ್ಲೆಗಳು ಅಂತಂದ್ಬಿಟ್ಟು ಈಗ ಗೊತ್ತಾಗಿದೆ. ಹಸಿವು ಅನ್ನಕ್ಕೆ ಇಲ್ಲಿ ನಾನಾ ಅರ್ಥಗಳು ಇರುತ್ತೆ. ಅಂದ್ರೆ ಒಬ್ಬೊಬ್ರು ಜೀವನದಲ್ಲಿ ಒಂದೊಂದ್ ತರ ಇಲ್ಲಿ ಹಸಿವಿರುತ್ತೆ. ಅದನ್ನೇ ಇಲ್ಲಿ ಸುಷ್ಮಾ ಅವರು ಇಲ್ಲಿ ಕೇಳ್ತಾರೆ, ಹಸಿವು ಅಂದ್ರೆ ಏನು ಅಂತಂದ್ಬಿಟ್ಟು ಹನುಮಂತ ಅವ್ರು ಕೇಳ್ತಾರೆ. ಅಂದ್ರೆ ಪ್ರತಿಯೊಬ್ರು ಕೂಡ ಕೊಡೋ ಆನ್ಸರ್ ವಿಭಿನ್ನವಾಗಿದ್ದೇ ಇರುತ್ತೆ. ಈಗ ಕರಿಬಸಪ್ಪ ಅವರು ಎಷ್ಟು ಉದ್ದ ಇಲ್ಲಿ ಆನ್ಸರ್ ಮಾಡಿದ್ದಾರೆ, ಆದ್ರೆ ಹನುಮಂತ ಅವರು ಎಷ್ಟು ಶಾರ್ಟ್ ಆಗಿ ಸ್ವೀಟ್ ಆಗಿ ಆನ್ಸರ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರೇನ್ ಅನ್ಕೊಂಡಿರ್ತಾರೋ ಹಸಿವಿನ ಬಗ್ಗೆ ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ನೀವ್ ಹೇಳಿ ವೀಕ್ಷಕರೇ, ನಿಜವಾದ ಹಸಿವು ಯಾವುದು, ನಿಮ್ಮಲ್ಲಿ ಯಾವ ಒಂದು ಹಸಿವಿದೆ ಅಂತಂದ್ಬಿಟ್ಟು ಇಲ್ಲಿ ಹನುಮಂತ ಅವ್ರು ಹೇಳಿದ್ರು. ಹೊಟ್ಟೆ ಹಸ್ದಾಗ ಇಲ್ಲಿ ಊಟ ಮಾಡೋದೇ ಅದೇ ಉಣ್ಣೋದೇ ಒಂದು ಹಸಿವು ಅಂತ ಕೂಡ ಇಲ್ಲಿ ಹೇಳಿದ್ರು. ಅದೇ ಕರಿಬಸಪ್ಪ ಅವ್ರು ನೋಡಿ, ಹಸಿವು ಅನ್ನೋದು ಒಂದು ಬದುಕನ್ನ ಕಟ್ಕೊಡುತ್ತೆ. ಜೀವನದಲ್ಲಿ ಬರೀ ಉಣ್ಣೋದು ತಿನ್ನೋದು ಇದೇ ಹಸಿವಲ್ಲ, ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಛಲ ಇರುತ್ತಲ್ವಾ, ಅದು ಇಲ್ಲಿ ಹಸಿವು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆ ಒಂದು ಹಸಿವಿದೆಯಲ್ವಾ, ಆ ಒಂದು ಹಸಿವಿನನ್ನ ಈಗ ಕ್ವಾಟ್ಲೆ ಕಿಚನ್ಗೆ ಬರಂಗೆ ಮಾಡಿರೋದು ಅಂತ ಇಲ್ಲಿ ಹೇಳಿದ್ರು. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯಾದ ಇಲ್ಲಿ ಹಸಿವಿರುತ್ತೆ. ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೀವು ನೋಡಬಹುದು, ಇಲ್ಲಿ ದುಡ್ಡು ಇಲ್ದೇ ಇರೋರಿಗೆ ಇಲ್ಲಪ್ಪ ದುಡ್ಡು ಮಾಡ್ಬೇಕು ಅನ್ನೋ ಹಸಿವಿರುತ್ತೆ. ಎಷ್ಟೇ ದುಡ್ಡಿದ್ರು ಕೂಡ ಕೆಲವೊಬ್ಬರಿಗೆ ಸಾಕಾಗಲ್ಲ. ಆದ್ರೆ ಇಲ್ಲಿ ಮಿಡ್ಲ್ ಕ್ಲಾಸ್ ಜೀವನ ನೀವು ನೋಡಿರ್ತೀರಾ, ಇಲ್ಲ ನಾವು ದುಡ್ಡು ಮಾಡ್ಬೇಕು ಅನ್ನೋ ಹಸಿವು ಒಬ್ರಿಗಿದ್ರೆ, ಇಲ್ಲ ನಾನು ಇಲ್ಲಿ ವಿದ್ಯೆನ ಗಳಿಸ್ಬೇಕು ಅನ್ನೋ ಒಂದು ಹಸಿವಿರುತ್ತೆ, ಮತ್ತೆ ಬದುಕನ್ನ ಕಟ್ಕೋಬೇಕು ಅನ್ನೋ ಹಸಿವಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗಾದ್ರೆ ನೀವು ನೋಡಿರ್ತೀರಾ, ನಾನು ಇನ್ನೂ ತುಂಬಾ ಉತ್ತಮವಾಗಿ ಓದಬೇಕು ಅನ್ನೋ ಹಸಿವು, ಎಷ್ಟು ಓದಿದ್ರು ಕೂಡ ಸಾಕಾಗಲ್ಲ ಅನ್ನೋ ಒಂದು ಹಸಿವಿರುತ್ತೆ. ಕೆಲವೊಬ್ಬರಿಗೆ ತಿನ್ನದೇ ಒಂದು ಹಸಿವು ಅಂತ ಇಲ್ಲಿ ಅನ್ಕೊಂಡಿರ್ತಾರೆ. ಒಬ್ಬೊಬ್ಬರು ರೀತಿಯಲ್ಲಿ ಒಂದೊಂದ್ ತರ ಇಲ್ಲಿ ಹಸಿವು. ಇನ್ನು ಪ್ರೀತಿ ಮಾಡೋರ್ಗಂತೂ ಇಲ್ಲಿ ಹುಡುಗ ಆದ್ರೆ ನನ್ನ ಹುಡುಗಿ ನನಗೆ ಇಲ್ಲಿ ಸಿಕ್ಕಿದ್ರೆ ಸಾಕಪ್ಪ, ಬೇರೆ ಏನು ಬೇಡ ಈ ಒಂದು ಹಸಿವಿನ ಮುಂದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನು ಹುಡುಗಿರು ಕೂಡ ಇಲ್ಲಿ ಅಷ್ಟೇ, ಹುಡುಗರು ಸಿಕ್ಕರೆ ಸಾಕಪ್ಪ, ಬೇರೆ ಯಾವುದೇ ಹಸಿವು ಕೂಡ ನಾನು ಇಲ್ಲಿ ಕಾಡಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯಾದ ಇಲ್ಲಿ ಹಸಿವು ಇದ್ದೇ ಇರುತ್ತೆ. ನಿಮಗೆ ಯಾವ ಒಂದು ಹಸಿವಿದೆ ಅನ್ನೋದನ್ನ, ಒಬ್ಬೊಬ್ಬರಿಗೆ ಹೆಸರು ಮಾಡಬೇಕು ಅನ್ನೋ ಹಸಿವಿರುತ್ತೆ, ಒಬ್ರಿಗೆ ಅದೇ ಹೇಳದ್ನಲ್ಲ ಹಣ ಮಾಡಬೇಕು, ಹೆಸರು ಮಾಡಬೇಕು, ಕೀರ್ತಿ ಗಳಿಸಬೇಕು, ಈ ರೀತಿಯಾಗಿ ವಿಭಿನ್ನವಾದ ಒಂದು ಹಸಿವಂತೂ ಇಲ್ಲಿ ಇದ್ದೇ ಇರುತ್ತೆ. ಕೆಲವೊಬ್ಬರಿಗೆ ಫೇಮಸ್ ಆಗ್ಬೇಕು ಅನ್ನೋ ಹುಚ್ಚಿಗೆ ಇಲ್ಲಿ ಏನೇನೋ ಮಾಡಕ್ ಹೋಗ್ತಾರೆ. ಫೇಮಸ್ ಆಗ್ಬೇಕು ಹೌದು, ಬಟ್ ಇಲ್ಲಿ ಹುಚ್ಚುಚ್ಚಾಗಿ ಫೇಮಸ್ ಆಗ್ಬೇಕು ಅಂತ ಕೂಡ ಇಲ್ಲಿ ಕೆಲವೊಬ್ರು ಮಾಡ್ತಾ ಇರ್ತಾರೆ. ಆದ್ರೆ ಅದ್ಯಾವುದು ವರ್ಕ್ ಆಗಲ್ಲ. ಕೆಲವೊಂದ್ಸತಿ ಇಲ್ಲಿ ಲಕ್ ಅನ್ನೋದು ಕೂಡ ಇರ್ಬೇಕಾಗತ್ತೆ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಇಲ್ಲಿ ಹಸಿವಂತೂ ಇದ್ದೇ ಇರುತ್ತೆ. ಸೊ ನಿಮಗೆ ಯಾವ ರೀತಿ ಹಸಿವಿದೆ ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಂತೂ ಸಖತ್ ಕ್ವಾಟ್ಲೆ ಕೊಡಕ್ಕೆ ಮತ್ತೆ ಕುಕ್ಕುಗಳು. ಈಗ ಕುಕ್ಕುಗಳು ಯಾರು ಕ್ವಾಟ್ಲೆಗಳು ಯಾರು ಅಂತ ಕಲರ್ಸ್ ಪೇಜ್ ಅಲ್ಲೇ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಕುಕ್ಕುಗಳು ಹೇಳ್ತಿದ್ದಾರೆ, ನಾವು ಕ್ವಾಟ್ಲೆಗಳಿಗೆ ಇಲ್ಲಿ ಕ್ವಾಟ್ಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕ್ವಾಟ್ಲೆಗಳು ನಾವು ಕುಕ್ಕುಗಳಿಗೆ ಕ್ವಾಟ್ಲೆ ಕೊಡೋದು ಕಮ್ಮಿ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಒಟ್ನಲ್ಲಿ ಇಬ್ರು ಕೂಡ ಪೈಪೋಟಿ ತುಂಬಾನೇ ಚೆನ್ನಾಗಿದೆ. ಅದರಲ್ಲಿ ಮನೋರಂಜನೆಗೆ ಏನು ಕೂಡ ಕಮ್ಮಿ ಇಲ್ಲ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಪ್ರತಿಯೊಬ್ರು ಕೂಡ ಹನುಮಂತ ನೋಡ್ಬೋದು ಯಾವ ರೀತಿ ಕ್ವಾಟ್ಲೆ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಇನ್ನು ಓಂ ಪ್ರಕಾಶ್ ಅವ್ರದ್ದು ಕೂಡ ಇಲ್ಲಿ ಪ್ರೊಮೋ ಬಿಡಿದ್ದಾರೆ, ಸಕ್ಕದಾಗಿದೆ. ಅದರಲ್ಲಿ ಅವರು ಕೆಲವೊಬ್ರು ಗೊತ್ತು ನಿಜವಾಗ್ಲೂ ಕೂಡ ಈ ಒಂದು ಸಚ್ಚಿ ಅನ್ನೋ ಸಿನಿಮಾದಲ್ಲಿ ಅವರು ನಾಯಕರಾಗಿ ಇಲ್ಲಿ ಆಕ್ಟ್ ಮಾಡಿದ್ರು ಅಂತಂದ್ಬಿಟ್ಟು. ಆದ್ರೆ ಈ ಒಂದು ಸಿನಿಮಾನ ಬಹುತೇಕ ಜನರು ಒಂದು 80% ಇಲ್ಲಿ ನೋಡೇ ಇರಲ್ಲ, ಎಲ್ಲ ಒಂದು 20% ಅನ್ಕೊಳ್ಳಿ ಇವರು ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಿರುತ್ತೆ. ಈ ಓಂ ಪ್ರಕಾಶ್ ಅವ್ರು ಹೇಳಿದ್ರು, ಈಗ ಸಚ್ಚಿ ಸಿನಿಮಾದಲ್ಲಿ ತೋರಿಸಿದ್ರು, ಪೋಸ್ಟರ್ ಹಾಕಿದ್ರು, ಅವರೇ ಹೇಳಿದ್ರಂತೆ ಆ ಒಂದು ಡೈರೆಕ್ಟರ್ಗೆ, ಇಲ್ಲಪ್ಪ ನಾನು ಹೀರೋ ಮೆಟೀರಿಯಲ್ ಅಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಕೆಲವೊಬ್ರು ಗೊತ್ತಾಗ್ಬಿಡುತ್ತೆ ನಾನು ಕಾಮಿಡಿಯನ್ನು ಇಲ್ಲ ನಾನಿಲ್ಲಿ ವಿಲ್ಲನ್ನು, ಈ ರೀತಿಯಾಗಿ ಹೀರೋ ಆಗ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಹೀರೋ ಆಗೇ ಆಗ್ತೀನಿ, ನನ್ನಲ್ಲಿ ಆ ಕ್ವಾಲಿಟೀಸ್ ಇದೆ ಅಂತ ಅಂದ್ಬಿಟ್ಟು. ಆದ್ರೆ ಓಂ ಪ್ರಕಾಶ್ ಅವ್ರಿಗೆ ಗೊತ್ತಿತ್ತಂತೆ ಹೀರೋ ಮೆಟೀರಿಯಲ್ ಅಲ್ಲ ಅಂತಂದ್ಬಿಟ್ಟು. ಎಷ್ಟೇ ಹೇಳಿದ್ರು ಕೂಡ ಇಲ್ಲ ಲಾಸ್ ಆದ್ರೆ ನಿಮ್ಮಿಂದಲೇ ನಂಗೆ ಲಾಸ್ ಆಗ್ಬೇಕು ಅಂತಂದ್ಬಿಟ್ಟು ಬಲವಂತಾಗಿ ಒಂದು ಸಚ್ಚಿ ಸಿನಿಮಾ ಏನಿದೆ ಅದರಲ್ಲಿ ಅವರು ನಾಯಕನ ಪಾತ್ರದಲ್ಲಿ ಇಲ್ಲಿ ಕಾಣಿಸ್ಕೊಂಡ್ರಂತೆ. ಅದಕ್ಕೆ ಇಲ್ಲಿ ಹೇಳಿದ್ದು ನಿಜವಾದ ಒಂದು ಮಾತು ಏನಪ್ಪಾ ಅಂತಂದ್ರೆ, ಅವ್ರು ಇಲ್ಲಿ ಹೇಳ್ಕೊಂಡ್ರಲ್ವಾ, ಅದು ತಮಾಷೆಗೆ ಹೇಳ್ತಿದಾರೋ ಸೀರಿಯಸ್ ಆಗಿ ಹೇಳ್ತಿದಾರೋ ಒಟ್ನಲ್ಲಿ ಅವ್ರ ಬಾಯಿಂದ ಬಂದಿದ್ದಂತೂ ಇಲ್ಲಿ ನಿಜ. ಅವ್ರ ಮನೇಲಿ ಅವ್ರನ್ನ 10 ನಿಮಿಷ ನೋಡ್ಬೇಕು ಅಂತಂದ್ರೆ ಯೋಚನೆ ಮಾಡ್ತಾರಂತೆ. ಅಂದ್ರೆ ಈ ವ್ಯಕ್ತಿನ ನಾನು ನೋಡ್ಬೇಕಾ, ಏನಪ್ಪ ಇಷ್ಟೊಂದು ಬೋರ್ ಇವನು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅನ್ಸುತ್ತೆ. ಕೆಲವೊಂದ್ಸತಿ ಹಾಗೆ ಇಲ್ಲಿ ನಾವೇನ ಮಾತಾಡ್ತಿದ್ರೆ ನಮ್ಮ ಜೊತೆಲಿ ಇವ್ರಿಗೆ ಬೋರ್ ಹಿಡಿತಾನೆ ಇರುತ್ತೆ, ಏನ್ ಇಷ್ಟೊಂದು ತಲೆ ತಿಂತಾರಲ್ಲ ಅಂತ ಅಂದ್ಬಿಟ್ಟು. ಒಟ್ನಲ್ಲಿ ಈ ಒಂದು ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಓಂ ಪ್ರಕಾಶ್ ಅವ್ರದ್ದು ಸಖತ್ ಕಾಮಿಡಿ ಅಂತೂ ಇದ್ದೇ ಇರುತ್ತೆ. ಕುಕ್ಕು ಜೊತೆಯಲ್ಲಿ ಕ್ವಾಟ್ಲೆನೂ ಕೂಡ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಯಾಕಂತಂದ್ರೆ ಇಲ್ಲಿ ಓಂ ಪ್ರಕಾಶ್ ಅವರು ಏನೊಂದು ಆನ್ಸರ್ ಮಾಡ್ತಿದ್ರು, ಆಂಕರ್ ಆಗಿರೋ ಸುಷ್ಮಾ ಅವರಂತೂ ಸಖತ್ ಇಲ್ಲಿ ತಲೆ ತಿರುಗ್ದವ್ರ ತರನೇ ಇಲ್ಲಿ ನೋಡ್ತಾ ಇದ್ರು. ಯಾಕಂದ್ರೆ ಆ ರೀತಿಯಾಗಿ ಆನ್ಸರ್ಗಳು ಬರ್ತಾ ಇತ್ತು.
ಒಟ್ನಲ್ಲಿ ಈ ಸತಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಭರ್ಜರಿ ಯಶಸ್ಸಂತೂ ಇಲ್ಲಿ ಕಾಣುತ್ತೆ. ಇವತ್ತ ಗ್ರ್ಯಾಂಡ್ ಲಾಂಚ್ ಬೇರೆ ಇದೆ. ಇದೇ ಶನಿವಾರ ಭಾನುವಾರ ಅಂತ ಅಂದ್ಬಿಟ್ಟು ಕೂಡ ಹೇಳಿದ್ದಾರೆ. ಪ್ರತಿ ಶನಿವಾರ ಭಾನುವಾರ ಇನ್ನು ಈ ಒಂದು ಪ್ರೋಗ್ರಾಮ್ ಅಂತೂ ಇಲ್ಲಿ ಬರ್ತಾನೆ ಇರುತ್ತೆ. ಒಟ್ನಲ್ಲಿ ಯಾರೆಲ್ಲ ಲೈಫಲ್ಲಿ ಏನೆಲ್ಲ ಇಲ್ಲಿ ಕತೆಗಳು ಆಗಿದೆ, ಕ್ವಾಟ್ಲೆಗಳು ಯಾವ ರೀತಿ ಕ್ವಾಟ್ಲೆ ಕೊಡ್ತಾರೆ, ಮತ್ತೆ ಇಲ್ಲಿ ಕುಕ್ಕುಗಳು ಯಾವ ರೀತಿ ಇವ್ರು ಕೊಟ್ಟಿರೋ ಕ್ವಾಟ್ಲೆಗಳನ್ನ ಸಹಿಸ್ಕೊಂಡು ಅಡಿಗೆ ಮಾಡ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಈ ಒಂದು ಶೋ ತುಂಬಾನೇ ಎಂಟರ್ಟೈನ್ಮೆಂಟ್ ಆಗಿ ಇದ್ದೇ ಇರುತ್ತೆ ಅಂತ ಗೊತ್ತಾಗ್ತಿದೆ. ಮೇಘನಾ ರಾಜ್ ಅವರಂತೂ ಇಲ್ಲಿ ಹೊಸದಾಗಿ ಕಾಣಿಸ್ಕೊಂತಿದ್ದಾರೆ. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಫಸ್ಟ್ ಇಲ್ಲಿ ಶ್ರುತಿ ಅವರು ಇದ್ರು, ಈಗ ಮೇಘನಾ ರಾಜ್ ಅವರು ಬಂದಿದ್ದಾರೆ. ಒಟ್ನಲ್ಲಿ ಒಂದು ಸಿನಿಮಾದಲ್ಲಿ ಏನೆಲ್ಲ ಆಯ್ತು, ಅವರ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನೊಂದು ಕಹಿ ಘಟನೆಗಳು ಇಲ್ಲಿ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಕೂಡ ಹಂಚ್ಕೊಂತಾರೆ. ಯಾಕಂದ್ರೆ ದಿನ ಕಳೆದಂಗೆ ಇಲ್ಲಿ ಯಾವ್ದಾದ್ರು ಒಂದು ಕಹಿ ಘಟನೆ ಇರ್ಬೋದು, ಸಿಹಿ ಘಟನೆ ಇರ್ಬೋದು, ಅವ್ರ ಜೀವನದಲ್ಲಿ ಏನೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಂಚ್ಕೊಂತಾನೆ ಇರುತ್ತೆ. ಆ ರೀತಿ ಎಪಿಸೋಡ್ ಇಲ್ಲಿ ತೋರಿಸ್ತಾನೆ ಇರ್ತಾರೆ. ಒಟ್ಟಲ್ಲಿ ಇವಾಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಂತೂ ಯಾರ್ಯಾರು ನೋಡಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಈಗ ಕುಕ್ಕುಗಳು ಕ್ವಾಟ್ಲೆಗಳಂತೂ ಯಾರ್ಯಾರು ಅಂತ ಗೊತ್ತಾಯ್ತು. ಆದ್ರೆ ಯಾರ್ಯಾರಿಗೆ ಯಾರ್ಯಾರು ಜೋಡಿ ಆಗ್ತಾರೆ, ಸರಿಯಾದ ಜೋಡಿ ಆಗ್ತಾರಾ ಅಥವಾ ಮಿಸ್ ಮ್ಯಾಚ್ ಏನಾದ್ರೂ ಆಗುತ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ಕಾದು ನೋಡ್ಬೇಕಿದೆ. ನಿಮ್ ಪ್ರಕಾರ ಇಲ್ಲಿ ಕುಕ್ಕುಗಳಿಗೆ ಯಾರು ಕ್ವಾಟ್ಲೆಗಳು ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.